ಹಲೋ ಎಲ್ರಿಗೂ ನಮಸ್ಕಾರ. ಹೌದು, ಇವತ್ತು ರೈಲ್ ಫ್ಯಾಕ್ಟ್ರಿ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಬೆಂಗಳೂರು ಕರ್ನಾಟಕದಲ್ಲಿ ಹುದ್ದೆಗಳು ಖಾಲಿ ಇದೆ. ನೀವು ಜಸ್ಟ್ 10th ಹಾಗೂ ITI ಪಾಸ್ ಆಗಿದ್ದರೆ ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ದಯವಿಟ್ಟು ಈ ಒಂದು ಜಾಬ್ನ ಸಂಪೂರ್ಣ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಧ್ಯ ಸ್ಕಿಪ್ ಮಾಡಿದ್ರೆ ನಿಮಗೇನು ಗೊತ್ತಾಗಲ್ಲ. ಹಾಗೂ ಲಾಸ್ಟಲ್ಲಿ ನಾನು ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಅಲ್ಲಿ ಹೋಗಿ ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಲ್ಲ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿ ಓದಿದ ನಂತರ ಈ ಒಂದು ಜಾಬ್ಗೆ ಅಪ್ಲೈನ ಮಾಡಬೇಕಾಗುತ್ತೆ. ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೋಡ್ಬೋದು ನೀವು, ಹುದ್ದೆಯ ಹೆಸರು ITI ಜಾಬ್ಸ್ ಇನ್ ಬೆಂಗಳೂರು. ಎಲೆಕ್ಟ್ರಿಷಿಯನ್ನು 18 ಹುದ್ದೆಗಳು, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಕು 22 ಹುದ್ದೆಗಳು, ಫಿಟ್ಟರು 85, ಮೆಷಿನಿಸ್ಟ್ 31 ಹುದ್ದೆಗಳು ಖಾಲಿ ಇದೆ. ಇನ್ನು ಮೆಕ್ಯಾನಿಕ್ ಮೋಟಾರ್ ವಾಹನ ಅದು 8 ಹುದ್ದೆಗಳು ಖಾಲಿ ಇದೆ. ಟರ್ನರು 5 ಹುದ್ದೆಗಳು, CNC ಪ್ರೋಗ್ರಾಮ್ ಆಪರೇಟರು 23 ಹುದ್ದೆಗಳು ಖಾಲಿ ಇದೆ. ಇನ್ನು ಹುದ್ದೆಯ ಸಂಖ್ಯೆ ಒಟ್ಟು ಹುದ್ದೆಗಳು 192 ಹುದ್ದೆಗಳು ಖಾಲಿ ಇದೆ. ಸ್ಥಳ ಬಂದ್ಬಿಟ್ಟು ಹುದ್ದೆ ಸ್ಥಳ ಬೆಂಗಳೂರು ಕರ್ನಾಟಕನೇ ಆಗಿರುತ್ತೆ. ಇನ್ನು ವಿದ್ಯಾರ್ಹತೆ ಇಲಾಖೆ ಬಿಡುಗಡೆ ಮಾಡಿರುವಂತೆ ಅಧಿಸೂಚನೆ ಪ್ರಕಾರ ಹೇಳೋದೇ ಇದ್ದರೆ ಅಭ್ಯರ್ಥಿಯು ಕನಿಷ್ಠ 50% ಅಂಕಗಳೊಂದಿಗೆ SSLCನ 50% ಅಂಕಗಳೊಂದಿಗೆ ಪಾಸ್ ಆಗಿರಬೇಕಂತೆ. ಜೊತೆಗೆ ಅಲ್ಲಿಯೂ ITIನೂ ಪಾಸ್ ಮಾಡಿರಬೇಕಂತೆ ಫ್ರೆಂಡ್ಸ್. ಇನ್ನು ವೇತನ ನೋಡೋದೇ ಆದರೆ ಅಧಿಸೂಚನೆ ಪ್ರಕಾರ 12,261 ರೂಪಾಯಿ ತರಬೇತಿ ಭತ್ಯೆಯಾಗಿ ನೀಡಲಾಗುತ್ತಂತೆ. ಇನ್ನು ವಯೋಮಿತಿ ನೋಡೋದೇ ಆದರೆ ಅಭ್ಯರ್ಥಿಯು ದಿನಾಂಕ 21/1/2023ಕ್ಕೆ ಕನಿಷ್ಠ 15 ವರ್ಷ ಹಾಗೂ ಗರಿಷ್ಠ 24 ವರ್ಷ ಹೊಂದಿರಬೇಕಂತೆ. ಇನ್ನು ವಯೋಮಿತಿಲಿ ಸಡಿಲಿಕೆಯೂ ಇದೆ. OBC ವರ್ಗದವ್ರಿಗೆ 3 ವರ್ಷ ಕಾಲ ವಯೋಮಿತಿಲಿ ಸಡಿಲಿಕೆ ಇರುತ್ತೆ. ಇನ್ನು SC ST ಪ್ರವರ್ಗ 1 ಅವ್ರಿಗೆ 5 ವರ್ಷ ಕಾಲ ವಯೋಮಿತಿಲಿ ಸಡಿಲಿಕೆ ಇರುತ್ತೆ. ಇನ್ನು ಆಯ್ಕೆ ವಿಧಾನ ಬಂದರೆ ಅಭ್ಯರ್ಥಿಗಳನ್ನು ಮೆರಿಟ್ ಲಿಸ್ಟ್ ಆಧಾರದಲ್ಲಿ, ಅಂದರೆ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತಂತೆ. ಇನ್ನು ಅರ್ಜಿ ಸಲ್ಲಿಸೋ ವಿಧಾನ ನಾನು ಆಗಲೇ ಹೇಳ್ದಂಗೆ ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕನ್ನು ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಆನಂತರ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿ ಸಂಪೂರ್ಣವಾಗಿ ಓದಿದ ನಂತರ ಅಪ್ಲೈ ಲಿಂಕನ್ನು ಕೊಟ್ಟಿರ್ತೀನಿ. ದಯವಿಟ್ಟು ಅಲ್ಲೋಗಿ ಕ್ಲಿಕ್ಕನ್ನು ಮಾಡಿ ನೀವು ಒಂದು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಆನಂತರ ನೀವು ಪ್ರಿಂಟನ್ನು ತಗೊಂಡು ಅದು ಅರ್ಜಿನ ಫಿಲಪ್ ಮಾಡಿ ಎಲ್ಲ ದಾಖಲೆಗಳನ್ನು ಅದಕ್ಕೆ ಏನೇನು ಕೇಳಿದರೆ ಅದೆಲ್ಲ ಫಿಲ್ ಮಾಡಿ ಆನಂತರ ಅರ್ಜಿಯನ್ನು ಈ ಒಂದು ವಿಳಾಸಕ್ಕೆ ಕಳಿಸ್ಬೇಕಾಗುತ್ತೆ. ಅರ್ಜಿ ಸಲ್ಲಿಸುವ ವಿಳಾಸನೂ ಕೊಟ್ಟಿದ್ದೀನಿ ನೋಡಿ. ಈ ಒಂದು ವಿಳಾಸ ನಿಮಗೆ ಅಫಿಷಿಯಲ್ ನೋಟಿಫಿಕೇಷನಲ್ಲೂ ಕೂಡ ಇರುತ್ತೆ. ನಿಮಗೆ ಈ ಒಂದು ವಿಳಾಸ ಅಫಿಷಿಯಲ್ ನೋಟಿಫಿಕೇಷನಲ್ಲೂ ಸಿಗುತ್ತೆ. ದಿ ಸೀನಿಯರ್ ಪರ್ಸನಲ್ ಆಫೀಸರ್, ಪರ್ಸನಲ್ ಡಿಪಾರ್ಟ್ಮೆಂಟ್, ರೈಲ್ವೆ ಫ್ಯಾಕ್ಟ್ರಿ, ಯಲಹಂಕ, ಬೆಂಗಳೂರು, ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟನ್ನು ಮಾಡಬೇಕಾಗುತ್ತೆ. ಇನ್ನು SC ST ಅರ್ಜಿ ಶುಲ್ಕ ನೋಡೋದಾದರೆ SC ST ಅಂಗವಿಕಲ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಇತರ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಅಪ್ಲಿಕೇಶನ್ ಫೀಸ್ ಇರುತ್ತೆ, 100 ರೂಪಾಯಿ. ಅರ್ಜಿ ಶುಲ್ಕ ಪಾವತಿ ಮಾಡೋದು ಇಂಡಿಯನ್ ಪೋಸ್ಟಲ್ ಆರ್ಡರ್ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಪ್ರಿನ್ಸಿಪಾಲ್ ಫೈನಾನ್ಷಿಯಲ್ ಅಡ್ವೈಸರ್ ರೈಲ್ವೆ ಫ್ಯಾಕ್ಟ್ರಿ ಹೆಸರಿನಲ್ಲಿ ಅರ್ಜಿ ನಮೂನೆಯೊಂದಿಗೆ ಪಾವತಿಸಬೇಕಾಗುತ್ತಂತೆ. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗಿರೋದು 21/1/2023ರಿಂದ ಅರ್ಜಿಯನ್ನು ಪ್ರಾರಂಭ ಮಾಡಿದ್ದಾರೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 20/2/2023 ಗಂಟ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಈ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಅಲ್ಲೋಗಿ ಚೆಕ್ಕನ್ನು ಮಾಡಿ ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ದಯವಿಟ್ಟು ಯಾರಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂಥ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದೇ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆ ಫ್ರೆಂಡ್ಸ್.